ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಭೂಮಿಕಾ ಅವರು ಮಲ್ಲಿ ಲವ್ ಮಾಡಿದ ಹುಡುಗನ ಹೇಗಾದರೂ ಮಾಡಿ ತಿಳ್ಕೋಬೇಕು ಅಂತ ಹೇಳಿ ಅವರು ಇಲ್ಲಿ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗೆ ಗೌತಮ್ ಅವರು ಕೂಡ ಮಲ್ಲಿ ಹತ್ರ ಹೋಗಿ, ನಾವು ಒಂದು ಸಂಬಂಧ ನೋಡಿದ್ದೇವೆ, ನಿನಗೆ ಇಷ್ಟನಾ ಅಂತ ಹೇಳಿ ಕೇಳ್ತಾರೆ. ಆಗ, ನೀವು ನನ್ನೊಳದಕ್ಕೆ ಎಲ್ಲ ಮಾಡೋದು, ನೀವೇನು ಮಾಡ್ತೀರೋ ಹಾಗೆ ನೀವು ಯಾರನ್ನು ತೋರಿಸ್ತೀರೋ ಅವರನ್ನೇ ನಾನು ಮದುವೆ ಆಗ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಶಕುಂತಲಾ ಅವರು ಕೂಡ ಜಯದೇವ್ನ ವರ್ತನೆಯನ್ನು ಕಂಡು ಅವರು ಏನು ಕೆಲಸ ಮಾಡದೇ ಇರೋದನ್ನು ನೋಡಿ ಶಕುಂತಲಾ ಅವರು ಕೂಡ ತನ್ನ ಆಫೀಸಿನ ಎಲ್ಲ ಫೈಲ್ಸನ್ನು ಅವರೇ ಕೂಡ ಮೇಂಟೈನ್ ಮಾಡಬೇಕಂತ ಹೇಳಿ ಅವರು ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ಹಾಗೆ ಈ ಕಡೆ ಎಲ್ಲ ಫೈಲ್ಸ್ಗಳನ್ನು ನೋಡಿ ಹಾಗೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಅವರು ಮಾತಾಡಲಿಕ್ಕೆ ಮುಂದಾಗ್ತಾರೆ. ಆಕೆ ಶಕುಂತಲಾ ಅವರು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಮೇಲೆ ಜಯದೇವ್ಗೆ ಯಾವುದೇ ಕೆಲಸವನ್ನು ನೀಡೋದು ಬೇಡ, ಯಾಕಂದರೆ ಅವನ ಕೈಗೆ ಒಪ್ಪಿಸಿದರೆ ನಮ್ಮ ಕಂಪ್ನಿ ಎಲ್ಲ ಮುಚ್ಕೊಂಡು ನಾವು ಬೀದಿ ಪಾಲಾಗಬೇಕಾಗುತ್ತೆ. ಆದ್ದರಿಂದ ನಾನು ನನ್ನ ಕಂಪ್ನಿನ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾನೇ ಈಗ ಕಂಪ್ನಿಯ ಎಲ್ಲ ಕೆಲಸಗಳನ್ನು ನೋಡ್ಕೋಬೇಕು. ಹಾಗೆ ನನ್ನ ಬುದ್ಧಿವಂತಿಕೆಯಿಂದ ಅದನ್ನು ಉಳಿಸ್ಕೋಬೇಕು. ಇಲ್ಲಾಂದರೆ ಈ ಜಯದೇವ್ಗೆ ಕೊಟ್ಟರೆ ನಾನು ಎಲ್ಲವನ್ನು ಕಳ್ಕೊಂಡು ಬೀದಿ ಪಾಲಾಗಬೇಕಾಗುತ್ತೆ ಅಂತ ಹೇಳಿ ಈ ಕಡೆ ಶಕುಂತಲಾ ಅವರು ಕೂಡ ತುಂಬ ತವಕದಿಂದ ಹಾಗೆ ಜಯದೇವ್ಗೆ ಯಾವುದೇ ಕೆಲಸವನ್ನು ಕೊಡದೆ ಅವರೇ ಕಂಪ್ನಿಯ ಎಲ್ಲ ಫೈಲ್ಸ್ಗಳನ್ನು ನೋಡ್ಕೊಳ್ತಾ ಇರ್ತಾರೆ. ಆಗ ಈ ಕಡೆ ಜಯದೇವ್ಗೂ ಕೂಡ ಇಲ್ಲಿ ಮಾಮ್ನೇ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನನ್ನನ್ನು ಕೆಲಸದಿಂದ ತೆಗೆದುಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಹೀಗೆ ಸುಮ್ಮನೆ ಇರಬಾರ್ದು, ನಾನು ನನ್ನ ಕೆಲಸವನ್ನು ಕೈಗೆ ತೆಗೆದುಕೊಳ್ಬೇಕು. ಹಾಗೆ ಇಲ್ಲ ಅಂದರೆ ನನ್ನ ಎಲ್ಲ ರೀತಿಯ ಪ್ರಾಪರ್ಟಿಗಳು ಮಿಸ್ ಆಗಿ ಹೋಗುತ್ತೆ. ಹಾಗೆ ಒಂದೊಂದು ರೂಪಾಯಿಗೂ ನಾನು ಅವರ ಹತ್ರ ಭಿಕ್ಷೆ ಬೇಡಬೇಕಾಗುತ್ತೆ ಅಂತ ಹೇಳಿ ಈ ಕಡೆ ಜಯದೇವ್ ಕೂಡ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮಲ್ಲಿ ಅವರು ಕೂಡ ಕೋಚಿಂಗ್ ಸೆಂಟರ್ಗೆ ಅಂತ ಹೋಗಿರ್ತಾರೆ. ಆ ಕಡೆ ಅಲ್ಲಿ ಅವರ ಫ್ರೆಂಡು ಕೂಡ, ನಿಮ್ಮ ಅಕ್ಕ ಏನಾದರೂ ಬೈದ್ರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇಲ್ಲ, ಬೈಲಿಲ್ವಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕೋ ಬೇಜಾರಲ್ಲಿದೆಯಲ್ಲ ಅಂತ ಹೇಳಿ ಕೇಳಿದಾಗ, ಏನೂ ಇಲ್ಲ, ಹಾಗೇನಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಮಲ್ಲಿಯವರು. ಆಗ ಈ ಕಡೆ ನಿಮ್ಮ ಅಕ್ಕ ನಿನ್ನೆ ಇಲ್ಲಿಗೆ ಬಂದಿದ್ದರು. ಆಗ ಈ ಕಡೆ ಶಾಲಿನಿಯವರು, ನೀನು ಯಾವುದೋ ಹುಡುಗನ ಜೊತೆ ಹೋಗ್ತಾ ಇದ್ದೀಯಾ, ಸುತ್ತಾಡ್ತಿದ್ದೀಯಾ ಅಂತ ಇಲ್ಲಿ ಹೇಳಿದರು ಅಂತ ಇಲ್ಲಿ ಹೇಳ್ತಾರೆ. ಆಗ ಹೌದಾ, ನಮ್ಮ ಅಕ್ಕ ಬಂದಿದ್ರಾ, ಏನಿಲ್ಲ ಕೇಳಿದರು ಅಂತ ಇಲ್ಲಿ ಹೇಳುವಾಗ ಅವರ ಫ್ರೆಂಡ್ಸ್ ಎಲ್ಲವನ್ನು ಹೇಳ್ತಾರೆ. ಆಗ ಮಲ್ಲಿಯವರು ಕೂಡ ತಕ್ಷಣ ಮನೆಗೆ ಬರ್ತಾರೆ. ಆಗ ಅಕ್ಕ ಅಕ್ಕ ಅಂತ ಇಲ್ಲಿ ಕರೀತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ಇಲ್ಲೇ ಇದ್ದೇನೆ ಮಲ್ಲಿ, ಏನಾಯಿತು ಹೇಳು ಅಂತ ಇಲ್ಲಿ ಹೇಳ್ತಾರೆ. ಅಕ್ಕ, ನೀವು ಯಾಕೆ ನನ್ನ ಕೋಚಿಂಗ್ ಸೆಂಟರ್ಗೆ ಬಂದಿದ್ರಿ ಅಂತ ಇಲ್ಲಿ ಹೇಳ್ತಾರೆ. ಅದೇ ನೀನು ಊಟವನ್ನು ಬಿಟ್ಟೋಗಿದೆಯಲ್ಲ, ಅದಕ್ಕೆ ಊಟ ಕೊಡಲಿಕ್ಕೆ ಅಂತ ಬಂದಿದ್ದೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನೀವೆಲ್ಲ ಯಾಕೆ ನನ್ನ ಬಗ್ಗೆ ಇಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಹೇಳ್ತಾರೆ, ಮಲ್ಲಿ, ನೀನು ಒಂದು ಸಲ ತಪ್ಪು ಮಾಡಿ ನಿನ್ನ ಲೈಫನ್ನೇ ಹಾಳು ಮಾಡ್ಕೊಂಡಿದ್ದು ಸಾಕು, ಮತ್ತೆ ಅದೇ ಥರ ಆಗಬಾರ್ದು ಅಂತ ಹೇಳಿ ನಾನು ಈ ರೀತಿ ಮಾಡಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ, ಅಕ್ಕ, ನೀವು ಮಾಡಿದ್ದು ಒಳ್ಳೆಯದೇ, ಆದರೆ ನೀವು ನನ್ನ ಹತ್ರನೇ ಕೇಳಿದರೆ ನಾನು ಹೇಳ್ತಾ ಇದ್ದೆ ಅಲ್ಲ, ನೀವು ನನ್ನ ಫ್ರೆಂಡ್ಸನ್ನು ಎಲ್ಲ ಕೇಳಬೇಕು ಅಂತ ಏನು ಅಗತ್ಯ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ, ಮಲ್ಲಿ, ನಿನಗೆ ಕೇಳಿದರೆ ನೀನು ಹೇಳ್ತೀಯೋ ಎಲ್ಲೋ, ನಿನಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ಹೇಳಿ ನಾನು ಈ ರೀತಿ ಮಾಡಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಮಲ್ಲಿಯವರು ಕೂಡ, ಇಲ್ಲ ಅಕ್ಕ, ನಾನು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ, ಹಾಗೆ ನಾನು ಯಾವುದೇ ಹುಡುಗನ್ನ ಪ್ರೀತಿ ಮಾಡಲ್ಲ, ನೀವು ಯಾವ ಹುಡುಗನ್ನ ತೋರಿಸ್ತೀರೋ ನಾನು ಅದೇ ಹುಡುಗನ್ನೇ ಮದುವೆ ಆಗ್ತೇನೆ, ಹಾಗೆ ನಿಮ್ಮ ಮಾತನ್ನೇ ನಾನು ಕೇಳೋದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಗೌತಮ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಗೌತಮ್ ಅವರು ಕೂಡ, ಯಾವ ಹುಡುಗ ಅವನು ಅಂತ ಇಲ್ಲಿ ಕೇಳ್ತಾರೆ. ಅವನು ನನ್ನ ಜೂನಿಯರು, ಅವನು ಕೋಚಿಂಗ್ ಸೆಂಟರ್ಗೆ ಈಗ ಜಾಯಿನ್ ಆಗಿದ್ದಾನೆ, ಅವನ ಹೆಸರು ಸುನಿಲ್ ಅಂತ, ಅವನು ತುಂಬಾ ಒಳ್ಳೆ ಹುಡುಗ, ಹಾಗೆ ಅವನ ಜೊತೆ ಇರುವಾಗೆಲ್ಲ ನನಗೆ ತುಂಬಾ ಕಂಫರ್ಟೇಬಲ್, ಹಾಗೆ ನನ್ನನ್ನು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾನೆ, ಹಾಗೆ ತುಂಬಾ ಕೇರ್ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ಹುಡುಗರೆಲ್ಲ ಹಾಗೆ ಅಲ್ಲ, ತಮ್ಮನ್ನು ಬೀಳಿಸ್ಕೊಳ್ಳಿಕ್ಕೆ ತುಂಬ ಕೇರ್ ಮಾಡ್ತಾರೆ, ಹಾಗಂತ ನಾವು ಅವರಿಗೆ ಬೀಳಬಾರ್ದು ಮಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ, ಹೌದು ಮಲ್ಲಿ, ನಾವು ತುಂಬಾ ಹುಷಾರಾಗಿ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಮಲ್ಲಿ ಕೂಡ, ಛೇ ಮಾವ, ಅವರು ಹಾಗೆ ಅಲ್ಲ,
ಅವನು ನಿಮ್ಮ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡು ಡೈಲಿ ಅದಕ್ಕೆ ಪೂಜೆ ಮಾಡ್ತಾನಂತೆ. ಹಾಗೆ ನಿಮ್ಮ ಥರ ಆಗಬೇಕು ಅಂತ ಹೇಳಿ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದೇನೆ. ಹಾಗೆ ನನಗೆ ಅವನ ಮೇಲೆ ಸ್ವಲ್ಪ ಕನಿಕರ ಇತ್ತು. ಹಾಗೆ ಅವನ ಮನೆಗೆ ಹೋದ್ಮೇಲೆ ನಿಮ್ಮ ಫೋಟೋವನ್ನು ಅವನು ನೋಡಿ ನಿಮ್ಮ ಥರ ಆಗಬೇಕು ಅಂತ ಇದ್ದಾನೆ ಅದನ್ನು ಕೇಳಿ ನನಗೆ ತುಂಬಾ ಖುಷಿಯಾಯಿತು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಹೌದಾ ಅಂತ ಇಲ್ಲಿ ಹಾಗಾದರೆ ಅವನನ್ನು ಒಂದು ಸರಿ ಭೇಟಿ ಮಾಡಬೇಕು, ಹಾಗೆ ಅವನ ಜೊತೆಯಲ್ಲಿ ನಾವು ಮಾತಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಮತ್ತು ಗೌತಮ್ ಅವರು ಕೂಡ ಆ ಹುಡುಗನನ್ನು ಮನೆಗೆ ಕರೆಸಿ ಒಂದು ಸರಿ ಮಾತಾಡೋಣ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ನಾನು ಮೊದಲು ಮಾತಾಡ್ತೇನೆ, ಆಮೇಲೆ ನೀವು ಮಾತಾಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಆಯಿತು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿಯನ್ನು ಕರೆದು ಆ ಹುಡುಗನಿಗೆ ಒಂದು ಸಲ ಫೋನ್ ಮಾಡಿ ನಮ್ಮ ಮನೆಗೆ ಬರಲಿಕ್ಕೆ ಹೇಳು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ ಸುನಿಲ್ಗೆ ಫೋನ್ ಮಾಡ್ತಾರೆ. ಸುನಿಲ್ ಅವರು ಕೂಡ ಜಯದೇವ್ ಮನೆಗೆ ಹೋಗಿರ್ತಾರೆ. ಆಗ ಜಯದೇವ್ ಅವರು ಕೂಡ ಕೆಳಗೆ ಕುತ್ಕೊಂಡು ಅವರ ಫೈಲನ್ನು ನೋಡ್ತಿರುವಾಗ ಸುನಿಲ್ಗೆ ಫೋನ್ ಬರುತ್ತೆ. ಆಗ ಸುನಿಲ್ ಅವರು ಕೂಡ ಮಲ್ಲಿ ಫೋನ್ ಮಾಡಿ ಎಲ್ಲಿದ್ದೀಯಾ ಅಂತ ಇಲ್ಲಿ ಕೇಳ್ತಾರೆ. ಆಗ ನಾನು ಬಾಸ್ ಮನೆಯಲ್ಲಿ ಇದ್ದೇನೆ, ಸ್ವಲ್ಪ ಕೆಲಸಕ್ಕೆ ಬಂದೀನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ನೀನು ಫ್ರೀ ಇದ್ದರೆ ನಮ್ಮ ಮನೆಗೆ ಬರ್ತೀಯಲ್ಲ ಅಂತ ಇಲ್ಲಿ ಕೇಳ್ತಾರೆ. ನಮ್ಮ ಮನೆ ಅಡ್ರೆಸ್ ನೋಡಿದೆ ಅಲ್ಲ, ಎಲ್ಲಿ ನೀವು ಅವತ್ತು ನನಗೆ ನಡುದಾರಿಯಲ್ಲೇ ಬಿಟ್ಟೋಗ್ಬಿಟ್ರಿ ಅಂತ ಇಲ್ಲಿ ಹೇಳ್ತಾರೆ. ಆಯಿತು, ಲೊಕೇಶನ್ ಕಳಿಸ್ತೇನೆ, ನೀನು ನಮ್ಮ ಮನೆಗೆ ಬಾ, ನಮ್ಮ ಅಕ್ಕ ಬಾವ ನಿನ್ನ ಜೊತೆ ಮಾತಾಡಬೇಕಂತೆ ಇಲ್ಲಿ ಅಂತ ಇಲ್ಲಿ ಕೇಳ್ತಾರೆ. ಆಗ ನಿಮ್ಮ ಅಕ್ಕ ಭಾವನ ನನ್ನ ಜೊತೆ ಏನು ಮಾತಾಡಬೇಕಂತೆ ಮೇಡಮ್ ಅಂತ ಇಲ್ಲಿ ಹೇಳ್ತಾರೆ. ಆಗ ನೀನು ಬಂದಮೇಲೆ ನಿನಗೆ ತಿಳಿಯುತ್ತೆ, ನೀನು ಲೊಕೇಶನ್ ಕಳಿಸ್ತೀನಿ, ನಿಂದೆಲ್ಲ ಕೆಲಸ ಮುಗಿದ ಮೇಲೆ ಇಲ್ಲಿಗೆ ಬಾ ಅಂತ ಇಲ್ಲಿ ಮಲ್ಲಿ ಅವರು ಕೂಡ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಆಯಿತು ಮೇಡಮ್ ಬರ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಸುನಿಲ್ ಅವರು ಕೂಡ ಫೋನನ್ನು ಇಟ್ಟು ಅಯ್ಯೋ ಏನು ಗ್ರಾಚಾರಪ್ಪ, ಈ ಮೇಡಮ್ ಅವರು ನನ್ನ ಬಗ್ಗೆ ಏನಾದರೂ ಹೇಳಿದ್ರ, ಹಾಗೆ ಅವರು ನನಗೇನಾದರೂ ಮಾಡ್ತಾರಾ ಅಂತ ಹೇಳಿ ಸುನಿಲ್ ಅವರು ಹೆದರಿಕೆಯಿಂದ ಇರ್ತಾರೆ. ಆಗ ಇದನ್ನು ಜಯದೇವ್ ಎಲ್ಲವನ್ನು ಕೇಳಿಸ್ಕೊಳ್ತಾರೆ. ಆಗ ಈ ಕಡೆ ಜಯದೇವ್ ಹತ್ರ ಹೋದಾಗ ಇಲ್ಲಿ ಏನು ಫೈಲ್ವಾನ್ ಏನೋ ಮಾತಾಡ್ತಾ ಇದ್ದೆ ಅಂತ ಇಲ್ಲಿ ಕೇಳ್ತಾರೆ. ಆಗ ಈ ಕಡೆ ಅವರು ನಮ್ಮ ಮೇಡಮ್ ಅಕ್ಕ ಭಾವ ನನ್ನ ಜೊತೆ ಮಾತಾಡಬೇಕಂತೆ ಅಂತ ಇಲ್ಲಿ ಕೇಳ್ತಾರೆ. ಆಗ ಏನು ಮಾತಾಡಬೇಕಂತೆ ಅಂತ ಇಲ್ಲಿ ಕೇಳ್ತಾರೆ. ಆಗ ನನಗೇನು ಗೊತ್ತು ಬಾಸ್, ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗೋದು, ಅವರು ಕೂಡ ಏನು ಹೇಳಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ಹೇಳ್ತಾರೆ, ನೋಡು ಪೈಲ್ವಾನ್, ನೀನು ಅವ್ರ ಹತ್ರ ಹೋಗಬೇಡ, ನೀನು ನನಗೆ ಒಂದು ಕೆಲಸ ಇದೆ ಅಂತ ಹೇಳಿ ನೀನು ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಸುನಿಲ್ ಅವರು ಕೂಡ ಅದು ಹೇಗಾಗುತ್ತೆ ಬಾಸ್, ನಮ್ಮ ಮೇಡಮ್ ಅವರು ಪ್ರೀತಿಯಿಂದ ಕರೆದಿದ್ದಾರಂದರೆ ನಾವು ಹೋಗಲೇಬೇಕಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವರು ಕೂಡ ನೋಡು ಪೈಲ್ವಾನ್, ನೀನು ಅಲ್ಲಿ ಹೋದರೆ ನೀನು ಯಾರು ಕಳಿಸಿದ್ದು ಅಂತ ಅವರು ಕಂಡುಹಿಡ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ತುಂಬ ಭಯದಿಂದ ಹೌದಾ ಬಾಸ್ ಏನು ಮಾಡೋದು ಅಂತ ಇಲ್ಲಿ ಕೇಳ್ತಾರೆ. ಪೈಲ್ವಾನ್ ನೀನು ಹೆದರಬೇಡ, ನಾನು ಇದ್ದೀನಲ್ಲ, ನೋಡು ನಾನು ಹೇಳ್ದಂಗೆ ನೀನು ಮಾಡು ಅಂತ ಹೇಳಿ ಅವರಿಗೆ ಪ್ಲ್ಯಾನನ್ನು ಕೊಡ್ತಾರೆ. ಹಾಗೆ ಮಲ್ಲಿ ಅವರು ಕೂಡ ತುಂಬಾ ಕಾಲ್ ಮಾಡಿದರು, ಸುನಿಲ್ ಅವರು ಕೂಡ ರಿಸೀವ್ ಮಾಡದೆ ಸುಮ್ಮನೆ ಇರ್ತಾರೆ. ಆಗ ಮಲ್ಲಿ ಅವರು ಕೂಡ ಭೂಮಿಕಾ ಅವರು ಕೂಡ ಇವರು ಯಾಕೆ ಬರ್ತಿಲ್ಲ ಅಂತ ಹೇಳಿ ಅವರಿಗೂ ಅನುಮಾನ ಬರುತ್ತೆ. ಹಾಗೆ ಭೂಮಿಕಾ ಮತ್ತು ಗೌತಮ್ ಅವರು ಕೂಡ ಈ ಕಡೆ ಅನುಮಾನದಿಂದ ಅವನನ್ನು ನೋಡ್ತಾರೆ. ಹಾಗೆ ಸುನಿಲ್ ಅವರನ್ನು ಯಾರು ಕಳಿಸಿರ್ಬೋದು ಅಂತ ಹೇಳಿ ಅವರಿಬ್ಬರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಹಾಗೆ ಈ ಕಡೆ ಗೌತಮ್ಗೆ ಈ ಕಡೆ ಸುನಿಲ್ ಜಯದೇವ್ ಹುಡುಗ ಅಂತ ಗೊತ್ತಾಗುತ್ತೆ. ಲಕ್ಷ್ಮೀಕಾಂತ್ ಅವರು ಕೂಡ ಅವರಿಗೆ ಈ ವಿಚಾರವನ್ನು ತಿಳಿಸ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.